ಕುರುಕ್ಷೇತ್ರ ಯುದ್ಧವನ್ನು ಈತ ಒಂದೇ ದಿವಸದಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ದ. ಹಾಗೆ ಇದನ್ನ 3 ಬಾಣಗಳ ಧಾರಕ ಅಂತ ಕರಿತಾ ಇದ್ರು. ಯಾರು ಈತ? ಈತನ ಬಾಣಗಳ ಮಹಿಮೆ ಏನು ಹಾಗೂ ಈತನ ಹಿನ್ನೆಲೆ ಏನು ನೋಡೋಣ ಬನ್ನಿ. ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಜಯಂತರಾವ್. ಈತ ಭೀಮನ ಮೊಮ್ಮಗ ಮತ್ತು ಘಟೋತ್ಕಚನ ಮಗ. ಈತ ತನ್ನ ತಾಯಿಯಿಂದ ಸಕಲ ವಿದ್ಯೆಗಳನ್ನು ಕಲಿತು ಅಷ್ಟದೇವತೆಗಳಿಂದ 3 ದೋಷರಹಿತವಾದಂತಹ ಬಾಣಗಳನ್ನು ವರವಾಗಿ ಪಡೆದಿರ್ತಾನೆ. ಹಾಗೂ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಯುದ್ಧಕ್ಕೆ ಭಾಗವಹಿಸುವ ಸಲುವಾಗಿ ತನ್ನ ತಾಯಿಯ ಬಳಿ ದುರ್ಬಲವಾಗಿರುವ ಪಕ್ಷವನ್ನು ಸೇರ್ತೇನೆ ಅಂತ ಹೇಳಿ ಮಾತು ಕೊಟ್ಟು ತನ್ನ 3 ಬಾಣಗಳನ್ನು ತೆಗೆದುಕೊಂಡು ನೀಲಿ ಕುದುರೆಯನ್ನೇರಿ ಯುದ್ಧ ಭೂಮಿಗೆ ಹೊರಡ್ತಾನೆ. ಭೀಮನ ಮೊಮ್ಮಗನಾದಂತಹ ಈತನ ಹೆಸರೇ ಬಾರ್ಬರಿಕ. ಕುರುಕ್ಷೇತ್ರ ಯುದ್ಧವನ್ನು ಮುಗಿಸೋದಕ್ಕೆ ಎಷ್ಟು ದಿವಸಗಳು ಬೇಕಾಗುತ್ತೆ ಅಂತೇಳಿ ಕೃಷ್ಣ ತನ್ನ ಎಲ್ಲ ಯೋಧರ ಬಳಿ ಕೇಳ್ತಾನೆ. ಕ್ರಮವಾಗಿ ಭೀಷ್ಮರು 20 ದಿವಸ, ದ್ರೋಣರು 25 ದಿವಸ, ಕೃಷ್ಣ ಮತ್ತೆ ಅರ್ಜುನ 24 ದಿವಸಗಳು ಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ಅಲ್ಲೇ ಇದ್ದಂತ ಬಾರ್ಬರಿಕ ಕೇವಲ ಒಂದೇ 1 ನಿಮಿಷದಲ್ಲಿ ನಾನು ಯುದ್ಧವನ್ನು ಮುಗಿಸ್ತೇನೆ ಅಂತ ಹೇಳ್ತಾನೆ. ಆಶ್ಚರ್ಯಕ್ಕೊಳಗಾದಂತ ಕೃಷ್ಣ ಕೇವಲ 3 ಬಾಣಗಳನ್ನು ಹೊತ್ತು ನೀನು ಹೇಗೆ ಯುದ್ಧವನ್ನು ಮುಗಿಸ್ತೀಯ ಅಂತ ಕೇಳಿದಾಗ ಬಾರ್ಬರಿಕ ತನ್ನ ಬಾಣಗಳ ಮಹಿಮೆಯನ್ನು ತಿಳಿಸ್ತಾನೆ. ತನ್ನ ಮೊದಲನೇ ಬಾಣವು ನಾಶ ಮಾಡಲು ಬಯಸುವಂತಹ ಎಲ್ಲ ವಸ್ತುಗಳನ್ನು ಗುರುತಿಸುತ್ತೆ. ತನ್ನ 2ನೇ ಬಾಣವು ಉಳಿಸಲು ಬಯಸುವಂತಹ ಎಲ್ಲ ವಸ್ತುಗಳನ್ನು ಗುರುತಿಸುತ್ತೆ. ಮತ್ತು ತನ್ನ 3ನೇ ಬಾಣವು ನಾಶ ಮಾಡಲು ಗುರುತಿಸಿದ ಎಲ್ಲ ವಸ್ತುಗಳನ್ನು ನಾಶಪಡಿಸಿ ಮತ್ತೆ ತನ್ನ ಬತ್ತಳಿಕೆಗೆ ಸೇರುತ್ತೆ ಅಂತ ಹೇಳ್ತಾನೆ. ಆಗ ಕೃಷ್ಣ ಬಾರ್ಬರಿಕನಿಗೆ ಅಲ್ಲೇ ಇದ್ದಂತಹ ಒಂದು ಮರವನ್ನು ತೋರಿಸ್ತಾನೆ. ಆ ಮರದಲ್ಲಿರುವಂತಹ ಎಲ್ಲ ಎಲೆಗಳನ್ನು ನಾಶಪಡಿಸಂತೇಳಿ ಅದೇ ಮರದಲ್ಲಿರುವಂತಹ ಒಂದು ಎಲೆಯನ್ನು ತನ್ನ ಪಾದದ ಬಳಿ ಅಡಗಿಸಿರ್ತಾನೆ. ಬಾರ್ಬರಿಕ ಬಿಟ್ಟಂತಹ ಬಾಣ ಮರದ ಎಲ್ಲ ಎಲೆಗಳನ್ನು ಒಗ್ಗೂಡಿಸಿ ನೇರವಾಗಿ ಕೃಷ್ಣನ ಪಾದದ ಬಳಿ ಬರ್ತದೆ. ಕೃಷ್ಣ ಯಾಕೆ ನನ್ನ ಪಾದದ ಬಳಿ ಬಂದಿದೆ ಬಾಣ ಅಂತ ಕೇಳಿದಾಗ ಬಾರ್ಬರಿಕ, ಈ ಮರದ ಎಲೆ ನಿಮ್ಮ ಪಾದದ ಬಳಿ ಅಡಗಿದೆ, ನೀವು ಪಾದ ತೆಗಿಲಿಲ್ಲ ಅಂತ ಹೇಳಿದ್ರೆ ಈ ಬಾಣ ನೇರವಾಗಿ ನಿಮ್ಮ ಪಾದವನ್ನು ತಾಕಿ ಎಲೆಯನ್ನು ಗುರುತಿಸುತ್ತೆ ಅಂತ ಹೇಳ್ತಾನೆ. ಇದನ್ನು ಕಂಡಂತ ಕೃಷ್ಣ ಬಾಣದ ಮಹಾತ್ಮೆ ಮತ್ತು ಬಾರ್ಬರಿಕನ ಅಪಾರವಾದ ಶಕ್ತಿ ಗಮನಿಸ್ತಾನೆ. ಕೃಷ್ಣ ತನ್ನ ಪಾದವನ್ನು ಎತ್ತಿದ ತಕ್ಷಣ ಆ ಬಾಣ ಆ ಎಲೆಯನ್ನು ಮರದ ಎಲೆಗಳ ಜೊತೆ ಒಗ್ಗೂಡಿಸುತ್ತೆ. ಈ ಮೂಲಕ ಕೃಷ್ಣ ದೋಷರಹಿತವಾದಂತಹ ಬಾಣದ ಮಹಾತ್ಮೆಯನ್ನು ತಿಳ್ಕೊಡ್ತಾನೆ. ಆಗ ಕೃಷ್ಣ ಬಾರ್ಬರಿಕನಿಗೆ ಯುದ್ಧದಲ್ಲಿ ನೀ ಯಾರ ಪರ ನಿಲ್ತೀಯ ಅಂತ ಕೇಳ್ತಾನೆ. ಬಾರ್ಬರಿಕ, ಕೌರವರ ಬಳಿ 11 ಅಕ್ಷೋಹಿಣಿ ಸೈನ್ಯ ಇದೆ, ಹಾಗೇನೆ ಪಾಂಡವರ ಬಳಿ 7 ಅಕ್ಷೋಹಿಣಿ ಸೈನ್ಯ ಇದೆ. ಹಾಗೆ ನೋಡಿದ್ರೆ ನನ್ನ ತಾಯಿ ಬಳಿ ಕಡಿಮೆ ದುರ್ಬಲ ಇರುವಂತಹ ಸೈನ್ಯದ ಬಳಿ ನಾನು ಸೇರ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೇನೆ. ಆದ್ರಿಂದ ನಾನು ಪಾಂಡವರ ಬಳಿ ಸೇರ್ತೀನಿ ಅಂತೇಳಿ ಕೃಷ್ಣನ ಬಳಿ ತಿಳಿಸ್ತಾನೆ. ಹಾಗೆ ಮುಂದುವರೆದಂತ ಕೃಷ್ಣ, ನೋಡಪ್ಪ ಬಾರ್ಬರಿಕ, ನೀನು ಯಾರ ಪರ ನಿಂತು ಯುದ್ಧವನ್ನು ಮಾಡಿದ್ರು ಕೂಡ ನಿನ್ನ ಬಾಣಗಳ ಮಹಾತ್ಮತೆಯಿಂದ ನಿನ್ನ ಎದುರಾಳಿಗಳು ದುರ್ಬಲರಾಗ್ತಾರೆ. ಹಾಗೆ ನೋಡಿದ್ರೆ ನೀನು 2 ಪಕ್ಷದಲ್ಲಿ ಇದ್ಕೊಂಡು ಯುದ್ಧ ಮಾಡ್ಬೇಕಾಗತ್ತೆ. 2 ಪಕ್ಷದಲ್ಲಿ ಇದ್ಕೊಂಡು ಯುದ್ಧ ಮಾಡಿದ್ರೆ 2 ಕಡೆ ಯಾರನ್ನು ಕೂಡ ಉಳಿಯಲ್ಲ. ಆದ್ದರಿಂದ ನೀನು ನನಗೊಂದು ಮಾತು ಕೊಡು, ಅದೇನಂದ್ರೆ ನಿನ್ನ ತಲೆಯನ್ನು ನನಗೆ ದಾನವಾಗಿ ಕೊಡು ಅಂತ ಹೇಳಿ ಕೃಷ್ಣ ಬಾರ್ಬರಿಕನಿಗೆ ಕೇಳ್ತಾನೆ. ಯುದ್ಧದ ಮೊದಲು ಯುದ್ಧ ಭೂಮಿಯನ್ನು ಪವಿತ್ರಗೊಳಿಸ್ಬೇಕಂತ ಹೇಳಿ ಬಾರ್ಬರಿಕ ಕೃಷ್ಣನಿಗೆ ತನ್ನ ತಲೆಯನ್ನು ದಾನವಾಗಿ ಕೊಡ್ತಾನೆ. ಮತ್ತು ಇದು ಮಂಗಳವಾರ ಪಾಲ್ಗುಣ ಮಾಸ ಶುಕ್ಲ ಪಕ್ಷದ 12ನೇ ದಿವಸದಂದು ಸಂಭವಿಸಿರುತ್ತೆ. ಬಾರ್ಬರಿಕ ಪೂರ್ವ ಜನ್ಮದಲ್ಲಿ ಯಕ್ಷನಾಗಿದ್ದ. ಬ್ರಹ್ಮ ಶಾಪದಿಂದ ಯಕ್ಷನು ಬಾರ್ಬರಿಕನಾಗಿ ಜನ್ಮ ತಳೆದಿರ್ತಾನೆ. ಶಾಪದ ಪರಿಣಾಮ ಕೃಷ್ಣನು ಈತನಿಂದ ತಲೆಯನ್ನು ದಾನ ಪಡೆಯುವ ಘಟನೆ ನಡೆಯುತ್ತೆ. ಆ ದಿನದಿಂದ ಮಾನವನಾಗಿದ್ದಂತಹ ಬಾರ್ಬರಿಕ ರಾಧು ಶ್ಯಾಮ ದೇವನಾಗ್ತಾನೆ ಮತ್ತು ಕೃಷ್ಣ ಆತನ ಹೃದಯದಲ್ಲಿ ಪ್ರಕಟಗೊಳ್ತಾನೆ. ತನ್ನ ಶಿರಚ್ಛೇದನವನ್ನು ಮಾಡುವ ಮೊದಲು ಬಾರ್ಬರಿಕ ಕುರುಕ್ಷೇತ್ರ ಯುದ್ಧವನ್ನು ಸಂಪೂರ್ಣವಾಗಿ ನೋಡ್ಬೇಕಂತೇಳಿ ಬಯಸ್ತಾನೆ. ಇದಕ್ಕೊಪ್ಪದಂತಹ ಕೃಷ್ಣ ಅಲ್ಲೇ ಇದ್ದಂತಹ ಬೆಟ್ಟದ ಮೇಲೆ ಬಾರ್ಬರಿಕನ ತಲೆಯನ್ನು ಇಡ್ತಾನೆ. ಈಗ ಬಾರ್ಬರಿಕ ಕುರುಕ್ಷೇತ್ರದ ಮುಖ್ಯಸ್ಥನಾಗಿ ಸಂಪೂರ್ಣ ಯುದ್ಧವನ್ನು ವೀಕ್ಷಣೆ ಮಾಡ್ತಾನೆ. ಯುದ್ಧ ಮುಗಿದ ಮೇಲೆ ತಮ್ಮ ಗೆಲುವಿಗೆ ಕಾರಣ ಏನು ಅಂತೇಳಿ ಪಾಂಡವರು ತಮ್ಮಲ್ಲೇ ವಾದ ಮಾಡ್ತಾರೆ. ಆಗ ಅಲ್ಲೇ ಇದ್ದಂತ ಕೃಷ್ಣ ಸಂಪೂರ್ಣ ಯುದ್ಧವನ್ನು ನೋಡಿದಂತ ಬಾರ್ಬರಿಕನಿಗೆ ತೀರ್ಪನ್ನು ಕೊಡೋದಕ್ಕೆ ಹೇಳ್ತಾನೆ. ಆಗ ಬಾರ್ಬರಿಕ, ನಾನು ಯುದ್ಧದಲ್ಲಿ ನೋಡಿದ್ದು ಒಂದೇ ಒಂದು ದೈವಿಕ ಚಕ್ರ. ಯುದ್ಧ ಭೂಮಿಯ ಸುತ್ತಲೂ ಅಧರ್ಮದಿಂದ ನಡೆಯುವಂತವರನ್ನು ಅದು ಕೊಲ್ತಾ ಇರುತ್ತೆ. ಆ ಚಕ್ರನೇ ಶ್ರೀಕೃಷ್ಣ ಪರಮಾತ್ಮ. ಅಧರ್ಮವನ್ನು ಪ್ರಪಂಚದಿಂದ ನಿರ್ಮೂಲನೆ ಮಾಡಿದವನೇ ನಾರಾಯಣ. ನಿಮ್ಮ ವಿಜಯಕ್ಕೆ ಕೃಷ್ಣ ಮಾತ್ರ ಕಾರಣ ಅಂತ ಹೇಳಿ ಬಾರ್ಬರಿಕ ಸಂತೋಷದಿಂದ ಉತ್ತರ ಕೊಡ್ತಾನೆ. ಯುದ್ಧ ಮುಗಿದ ಬಳಿಕ ಬಾರ್ಬರಿಕನ ತಲೆ ಮತ್ತೆ ಆತನ ದೇಹವನ್ನೇ ಸೇರ್ಕೊಳ್ಳುತ್ತೆ ಮತ್ತು ಆತ ಶಾಂತಿಯ ರೂಪಣೆಗೋಸ್ಕರ ಅಲ್ಲಿಂದ ಹೊರಟೋಗ್ತಾನೆ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಸುಂದರ ನಗರದಲ್ಲಿರುವ ಕಮ್ರು ಬೆಟ್ಟದಲ್ಲಿ ಒಂದು ಕೊಳ ಮತ್ತು ದೇವಸ್ಥಾನವಿದೆ. ಇಲ್ಲಿ ಆತ ಇಂದಿಗೂ ಪೂಜಿಸಲ್ಪಡುತ್ತಾನೆ ಮತ್ತು ರಾಜಸ್ಥಾನದ ಸಿಕರ್ ಜಿಲ್ಲೆಯ ಕಾಟು ಗ್ರಾಮದಲ್ಲಿರುವ ಋತುಶ್ಯಾಮ್ ಬೆಟ್ಟದಿಂದ ಬಾರ್ಬರಿಕ
ಈ ಕುರುಕ್ಷೇತ್ರದ ಸಂಪೂರ್ಣ ಯುದ್ಧವನ್ನು ನೋಡಿರ್ತಾನೆ. ಇಂದಿಗೂ ಕೂಡ ಬಾರ್ಬರಿಕ ಈ ಸ್ಥಳದಲ್ಲಿ ಶ್ಯಾಮ್ ಎಂಬ ಹೆಸರಿನಿಂದ ಪೂಜಿಸಲ್ಪಡುತ್ತಾನೆ ಹಾಗೂ ಪ್ರತಿ ದಿವಸ ಈ ದೇವಾಲಯಕ್ಕೆ ಸಾವಿರಾರು ಭಕ್ತರು ಭೇಟಿ ನೀಡುತ್ತಿದ್ದಾರೆ. ಮುಂದಿನ ಮಹಾಭಾರತ ಸರಣಿಯಲ್ಲಿ ಭೇಟಿಯಾಗೋಣ. ನಾನು ನಿಮ್ಮ ಜಯಂತರಾವ್.